ಹಾಗಿದ್ರೆ ನಿಮ್ಮ ಜೊತೆಗೆ ಇಬ್ಬರಿದ್ದಾರೆ. ಸೂರ್ಯ ಚಂದ್ರರನ್ನು ಕಂಡಾಗೆ ಕಾಣುತ್ತಾ ಇದೆ. ಹಾಗಿರುವಾಗ ಈ ಮಕ್ಕಳು ಯಾರು? ಮಹರ್ಷಿಗಳೇ ಯಾರು? ಎಲ್ಲಾ ದೇಶದ ರಾಜಾದಿರಾಜರಿಗಳಿಗೂ ಓಲೆಯನ್ನು ನಾವು ಬರೆದಿದ್ದೇವೆ. ಅದರಂತೆ ಎಲ್ಲರೂ ಬಂದಿದ್ದಾರೆ. ಶಿವ ಧನುಸ್ಸನ್ನು ಎತ್ತಲಾರದೆ ಹೋಗಿದ್ದಾರೆ. ಹಾಗಿದ್ರೆ ಈ ಶಿವ ಧನುಸ್ಸನ್ನು ಎತ್ತಿ ನನ್ನ ಮಗಳನ್ನು ಮದುವೆ ಆಗುವವರು ಯಾರು? ಯಾರು? ಯೋಚನೆ ಮಾಡಬೇಡ. ಸತ್ಯವಂತರು ಎಂದಿಗೂ ಸುಳ್ಳಾಡುವವರು ಎಂದಾಗುವುದಿಲ್ಲ. ನಿನ್ನದಾದಂತಹ ನಿನ್ನ ಧರ್ಮ ರಕ್ಷಣೆಯನ್ನು ಮಾಡ್ತದೆ. ರಾಮ ತನ್ನಯದಲ್ಲಿ ಬರಿಸಲು ಜೊತೆಗೆ ಮಾತೆ ಕೌಸಲ್ಯಾದೇವಿಗೂ ಕೈ ಮುಗಿದು ಇದು ನಿಮ್ಮ ಆಶೀರ್ವಾದ ಜೊತೆಗೆ ವಸಿಷ್ಠರಿಗೂ ಇಲ್ಲಿಂದಲೇ ಕೈ ಮುಗಿದು ವೀರಧ್ವಜ ಮಹಾರಾಜರಿಗೂ ಕೈ ಮುಗಿದಿದ್ದೇನೆ. ಹಾಗೆಯೇ ಅಷ್ಟ ದಿಕ್ಪಾಲಕರಿಗೂ ವಂದಿಸಿದ್ದೇನೆ. ತ್ರೈಮೂರ್ತಿಗಳಿಗೂ ವಂದಿಸಿದ್ದೇನೆ. ಇನ್ನು ಮುಂದೆ ಅನುಪಂಜನವನ್ನು ಮಾಡಿ ಹಣವಾಗಿದ್ದಂತಹ ಸೀತೆಯನ್ನು ಗೆದ್ದಿದ್ದಾನೆ. ಸರಿ. ಹಾಗಾಗಿ ನಿನ್ನ ಕನ್ನ ಸುಖಕ್ಕೋಸ್ಕರವಾಗಿ ಸೀತಾ ಕಲ್ಯಾಣ. ಇನ್ನೊಂದು ವಿಷಯವನ್ನು ಹೇಳಬೇಕು ಎಂಬುದಾಗಿ ತಪ. ಏನಂದ್ರೆ ನನಗೆ ಇಬ್ಬರು ಮಕ್ಕಳು, ಸೀತೆ ಮತ್ತು ಊರ್ಮಿಳೆ. ನನ್ನ ತಮ್ಮನಾದಂತಹ ಕುಶಧ್ವಜ, ಅವನಿಗೂ 2 ಮಕ್ಕಳು. ಮಾಂಡವೀಶ್ವರದ ಅಲ್ಲಿಯೂ ಕೇಳಿದ್ದೇನೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಅಲ್ಲಿ 4 ಇಲ್ಲಿ 4. ಇನ್ನು ಒಪ್ಪಿಗೆದ್ರೆ ಯುದ್ಧ ಸಂಬಂಧವನ್ನು ಮತ್ತಷ್ಟು ಭದ್ರಪಡಿಸುವುದಕ್ಕಾಗಿ ವಿಶಾಲ ಹೃದಯದಿಂದ ಈ ಬೇಡಿಕೆಯನ್ನು ನೀನು ಹೇಳುತ್ತೆಂದಾದರೆ ನಮ್ಮದೂ ಸಹ ಅದಕ್ಕೆ ಸಹಮತವೇ ಉಂಟು. ಆದರೆ ಯಾವುದಕ್ಕೂ ಚಕ್ರವರ್ತಿಗಳಿಗೆ ಮೊಲೆಯನ್ನು ತೊಲಗಿ ಅವರನ್ನು ಇಲ್ಲಿಗೆ ಬರಮಾಡಿಕೊಂಡು ಮತ್ತೆ ಶಾಸ್ತ್ರೋಕ್ತ ವಿಧಿಯಿಂದ ಮುಂದಿನ ಕಾರ್ಯಕ್ರಮಗಳು ನಡೆಯಬೇಕಾಗಿದೆ. ಆ ಕಡೆಗೆ ಚಿತ್ತವನ್ನು